ಸ್ನೇಹಿತರೆ, ನೀವು ವಿಂಡೋಸಲ್ಲಿ ಮೀಡಿಯಾ ಪ್ಲೇ ಮಾಡೋದಕ್ಕೆ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀರಾ? ತುಂಬ ಜನ ಯೂಸ್ ಮಾಡೋದು ಅಂತಂದರೆ ವಿಂಡೋಸ್ ಮೀಡಿಯಾ ಪ್ಲೇಯರ್, VLC ಮೀಡಿಯಾ ಪ್ಲೇಯರ್ ಅಥವಾ ವಿನಂಪ್ ಈ ರೀತಿ ಯೂಸ್ ಮಾಡ್ಬೋದು ಅಲ್ವಾ? ಟೆಕ್ ಫ್ರೀಡಮ್ನು ಕೂಡ ನೀವು ಮೀಡಿಯಾ ಪ್ಲೇ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಸ್ಪೆಷಲಿ ರಿವೈಂಡ್ ಫಾರ್ವರ್ಡ್ ಮಾಡ್ಬೋದು, ಲೂಪ್ ಆನ್ ಮಾಡ್ಬೋದು. ಇದೆಲ್ಲ ತುಂಬ ಎಕ್ಸೆಸಿಬಲ್ ಆಗಿದೆ. ಟೆಕ್ ಫ್ರೀಡಮ್ನ ಕಂಪ್ಯೂಟರಲ್ಲಿ ಯಾವ ರೀತಿ ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಟ್ವಿಟರಲ್ಲಿ ಮಾಡಿದ್ದೀನಿ. ಅದು ಈ ಶಾರ್ಟ್ ವಿಡಿಯೋನ ರಿಲೇಟೆಡ್ ವಿಡಿಯೋ ಆಗಿ ನಿಮಗೆ ಸಿಗುತ್ತೆ, ಅದನ್ನ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಟೆಕ್ ಫ್ರೀಡಮ್ನ ಯಾವ ರೀತಿ ಮೀಡಿಯಾ ಪ್ಲೇಯರ್ ಆಗಿ ಯೂಸ್ ಮಾಡ್ಬೋದು ಅಂತ ನೋಡೋಣ. ನನ್ನ ಫೋಕಸ್ ಈಗ ಕನ್ನಡ ತಂತ್ರಾಂಶ ಸಾಂಗ್ ಮೇಲಿದೆ ನೋಡಿ. ಓಕೆ, ಈಗ ನಾವಿಲ್ಲಿ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡೋಣ. Shift F10 context menu to navigate. ಇಲ್ಲಿ ಡೌನ್ ಏರೋ ಮಾಡ್ತಾ ಬರೋಣ. Add play pictures mark convene cast at 7 scan share open with sub menu H. ಓಪನ್ ವಿತ್ ಸಬ್ ಮೆನು ಬಂತು. ಇಲ್ಲಿ ರೈಟ್ ಏರೋ ಪ್ರೆಸ್ ಮಾಡೋಣ. Firefox ಇಲ್ಲಿ ಡೌನ್ ಏರೋ ಮಾಡ್ತಾ ಬಂದ್ರೆ media player tech-freedom VLC media player ನೋಡಿ, ಇಲ್ಲಿ VLC ಮೀಡಿಯಾ ಪ್ಲೇಯರ್ ಎಲ್ಲ ಇದೆ. Windows media player ಅದ್ರ ಜೊತೆ ಟೆಕ್ ಫ್ರೀಡಮ್ ಕೂಡ ಇದೆ. tech-freedom T. ಈಗ ಟೆಕ್ ಫ್ರೀಡಮ್ ಮೇಲೆ ಎಂಟರ್ ಕೊಡ್ತೀನಿ. Enter context menu leaving menu bar ಪ್ಲೇ ಆಗುತ್ತೆ ಸ್ನೇಹಿತರೆ. space ಪಾಸ್ ಅಥವಾ ಪ್ಲೇ ಮಾಡೋದಕ್ಕೆ ಸ್ಪೇಸ್ ಪ್ರೆಸ್ ಮಾಡಬಹುದು. space ರಿವೈಂಡ್ ಮಾಡೋದಕ್ಕೆ ಕಂಟ್ರೋಲ್ R, ಫಾರ್ವರ್ಡ್ ಮಾಡೋದಕ್ಕೆ ಕಂಟ್ರೋಲ್ F. ಓಕೆ, ನೋಡಿ ಈಗ ಕಂಟ್ರೋಲ್ F. ಸೊ ಕಂಟ್ರೋಲ್ F ಮಾಡಿದ್ರೆ 10 ಸೆಕೆಂಡ್ ಫಾರ್ವರ್ಡ್ ಆಗುತ್ತೆ, ಕಂಟ್ರೋಲ್ R ಮಾಡಿದ್ರೆ 10 ಸೆಕೆಂಡ್ಸ್ ರಿವೈಂಡ್ ಆಗುತ್ತೆ. ಟ್ಯಾಪ್ ಮಾಡ್ತಾ ಹೋದ್ರೆ ನಿಮಗೆ ಲೂಪ್ ಚೆಕ್ ಬಾಕ್ಸ್ ನಾಟ್ ಚೆಕ್ ಅಂತ ಇರುತ್ತೆ. ಅದನ್ನ ನೀವು ಆನ್ ಮಾಡಿದ್ರೆ ಆ ಸಾಂಗ್ ಬ್ಯಾಕ್ ಟು ಬ್ಯಾಕ್ ಪ್ಲೇ ಆಗ್ತಾ ಇರುತ್ತೆ ನೀವು ಸ್ಟಾಪ್ ಮಾಡೋವರೆಗೂ. ಸೊ ಇದರ ಒಂದು ಡ್ರಾಬ್ಯಾಕ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಒಂದು ಫೋಲ್ಡರ್ನ ಪ್ಲೇ ಮಾಡೋಕ್ಕಾಗಲ್ಲ, ಜಸ್ಟ್ ಒಂದು ಫೈಲ್ ಮಾತ್ರ ಪ್ಲೇ ಮಾಡಬಹುದು. ಸೊ ಆದಷ್ಟು ಬೇಗ ಫೋಲ್ಡರ್ ಪ್ಲೇ ಮಾಡೋಂಥ ಆಪ್ಷನ್ ಕೂಡ ಬರಲಿ ಅಂತ ಕೇಳ್ಕೊಳ್ಳೋಣ. ಇದೇ ರೀತಿ ಇನ್ನು ಹೆಚ್ಚಿನ ಟೆಕ್ನಾಲಜಿ ಟಿಪ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.